ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ. ಹೆಮ್ಮೆ ನಿನಗೆ ಸಾಟಿ ಇಲ್ಲ. ಊರೇ ಹಾ ಹಾ ನನ್ ಚಿನ್ನ, ಸಂಜೆಗ್ ಬಂದ್ಮೇಕೆ ನೋಡ್ಕೊಂತೀನಿ ನಿನ್ನ. ಈಗ ಅವಳು ಬಂದ್ಬಿಡ್ತಾಳೆ. ಇವತ್ತು ಯಾಕೆ ಎತ್ತದ ಮಕ್ಕಳು ತಂದ್ಕೊಂಡಿದ್ದಿ? ಈ ಬುತ್ತಿ ಕುಂಕುಮ ಹಾಕೊಂಡು ಹೋಯ್ತಿಯಲ್ಲ ಆ ದೇವಿ ಹತ್ರ, ಅದೇನೇ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಬಂದಿದ್ರೆ ನಮ್ ಸಂಸಾರ ಎಲ್ಲ ಒಳ್ಳೇದಾಯ್ತಿನಿಲ್ವಾ? ಅದೇನೋ ಹೇಳ್ತಾರಲ್ಲ, ಹೆಂಗ್ ಸೂತ್ರಿ ಕೆಟ್ಲು ಗಂಡ್ಸು ಕೂತ್ ಕೆಟ್ಟ ಅಂತ. ಅಯ್ಯೋ, ನನ್ ಸರ್ವ. ಹೇ ಸುಮ್ಕೆ ಇರಮ್ಮಿ, ನನ್ನೇನ್ ಕೆಲ್ಸಕ್ ಬರ್ದೇ ಇರೋ ಅನ್ಕೊಂಡಿದ್ದೇನೋ. ಸಿದ್ದಪ್ಪನ ಹತ್ರ ಹೋಗಿ ಮಾತಾಡ್ಕೊ ಬಂದೀವ್ನಿ. ಹೊಸಿ ಲೈಟ್ ಕಂಬದ್ ಕೆಲ್ಸ ಆಯ್ತಂತೆ. ಆಮೇಲೆ ಅವ್ರ ತೋಟದಾಗೆ ತೆಂಗಿನ ಮರ ಹತ್ತಿ ಕಾಯಿಗಳು ಕುಯ್ಯೋ ಕೆಲ್ಸ ಆಯ್ತಂತೆ. ಹಾಗೆ ಅದ್ ಮುಗಿಸ್ಕೊಂಡು ಅಡಕೆ ಮರ ಹತ್ತಿ ಅಡಕೆಗಳು ಕುಯ್ಬೇಕಂತೆ ಕಣೆ. ಎಲ್ಲ ಮೇಲ್ ಮಾಡೋ ಕೆಲ್ಸನೇ ಆಯ್ತಾ ನಿನ್ಗೆ? ಭೂಮಿ ಮ್ಯಾಗ ಮಾಡೋ ಕೆಲ್ಸ ಒಂದು ಇಲ್ವೇ? ಆಹಾ, ಏನ್ ನಿಮ್ಮ ಸೊಸೆದಿರು ಈ ಪಾಟಿ ಒಡಬೆ ಹಾಕೊಂಡು ಹೋಯ್ತವ್ರಲ್ಲ ಪ್ರದರ್ಶನ ಮಾಡಕ್ಕೆ. ಅಯ್ಯೋ ಕರ್ಮ. ತವ್ರ ಮನೆಗೆ ಹೊಟ್ಟವ್ರೆ, ಸುಮ್ಮನೆ ಹೋಗ್ಲಿ ಬಿಡಮ್ಮ. ನೋಡ್ರವ, ಒಡವೆಗಳು ಹಾಕೊಂಡಿದ್ದೀರಾ, ಬಸ್ಸಲ್ಲಿ ಹುಷಾರು. ತಿಂಡಿ ಬಾಕ್ಸ್ ತಗೊಂಡ್ರೇನವಾ? ತಿಂಡಿ ಬಾಕ್ಸ್ ತಗೊಂಡೋಗ್ತೀಯ ತುಂಬ್ಕೊಂಡು, ಅದು ಇದು ತಿನ್ಬಿಟ್ಟು ಹಿಂಗಿತ್ತೋಳು ಹಿಂಗಾಗ್ಬಿಟ್ಟಿಯ. ಹುಷಾರು, ಹೋಗ್ಬಿಟ್ಬಾ. ಹುಷಾರ್ ಕಂಡ್ರವ. ರೀ ಸರಿಯಾಗಿ ಕೇಳಿಸ್ಕೊಳ್ರಿ. ಶಾನೆ ವರ್ಷದ ಮ್ಯಾಗೆ ನಾನು ತವ್ರ ಮನೆಗೆ ಹೋಗ್ತಿದ್ದೀನಿ. ಗೌರಿಗೆ ಹೋಗಿ 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 ತೊಂದರೆ ಕೊಡಬೇಡಿ. ನೀವು ತೊಂದರೆ ತಗೋಬೇಡಿ, ನನಗೂ ತೊಂದರೆ ಕೊಡಬೇಡಿ. ಕೇಳಿಸ್ತೆ ಮಾವೋ? ಆಶೀರ್ವಾದ ಮಾಡಿ ಮಾವೋ. ಅಲ್ಕಣಕ್ಕ, ಮನೆ ಒಳಗೆ ಯಾರು ಇಲ್ಲ, ಎಲ್ಲ ಎಲ್ಗೋಗಿದರು? ಮನೆ ಒಂದು ಮೂರು ಬಾಗ್ಲು ಅಂತ ಸಿನಿಮಾ ಬಂದಿದಂತೆ, ನೋಡಕ್ ಹೋಗವ್ರೆ. ಹೇಳಿದ್ರೆ ನೀನು ಹೋಯ್ತಿದ್ದ? ಹಂಗಲ್ಲ ಕಣಕ್ಕೋ, ಮನೆ ಒಂದು ಮೂರು ಬಾಗಿಲು ಅಂತ ಸಿನಿಮಾ ಬಂದಿತ್ತತೆ. ನನ್ನ ಗಂಡಂಗೆ ಗೊತ್ತಾಗಿಲ್ದದ್ದು ಅದ್ಯಾ ಸಿನಿಮಾ ಬಂದಿದ್ದದು. ನನ್ನ ಗಂಡ ಮೂರೊತ್ತು ಆ ಮೊಬೈಲ್ನ ಉಚ್ತಾ ಕೂತಿರ್ತಾನೆ. ಆದ್ರೂ ಆ ಫಿಲಮು ತುಂಬ ಚೆನ್ನಾಗಿದ್ದದಂತೆ. ನಮ್ಮ ಸೊಸೆದಿರು ಅವ್ರ ತವ್ರ ಮನೆಗೆ ಅಂತ ಹೋಗವ್ರೆ. ಏನೋ ತವ್ರ ಮನೆಗೆ ಕಳ್ಸಿದ್ಯಾ? ಅಲ್ಲ ಕಣಕ್ಕ, ನಿಂಗೆ ಬುದ್ಧಿ ಗಿದ್ದಿ ಆಯ್ತಾ ಇಲ್ವೋ ಏನೋ? ತವ್ರ ಮನೆಯಲ್ಲಿ ಅಕ್ಕ ತಂಗಿರು ಅಣ್ಣ ತಾಯಿ ಅಂದ್ರೆ ಎಲ್ಲರೂ ಕಿವಿ ಚುಚ್ಚಿ ಕಳ್ಸಿದ್ರೆ ಇಷ್ಟು ವರ್ಷ ಬಾಳೆಹಣ್ಣು ಗುಬ್ರ ಹಾಕೊಂಡಿದ್ದೆ. ಈಗ ಅಪರೂಪ ಕೀಚು ಕಳ್ಸ್ಬಿಟ್ಟಿದ್ದೀರ ತಾಯಿ. ಇನ್ನು ನೋಡಬೇಕು ಈಗ ಸೊಸೆದಿರ್ದ ಆರ್ಭಟವ. ಅಲ್ಕಂಡ್ ಗೌರಿ, ಅದೇನಿದು ಹಗಲ್ಗನ್ಸ್ ಕಾಣ್ತಾ ಇದೆಯಾ? ನನ್ನ ಸೊಸೆದಿರು ಅವ್ರ ತವ್ರ ಮನೆಗೆ ಅಂತ ಹೋದ್ರೆ ನೀನು ಬಂದಿದ್ದದು ಕಷ್ಟ ಅಂತೀನಿ. ಹಂಗಲ್ಲ ಕಣಕ್ಕೋ, ಹಾಲು ಮೊಸರು ಖರ್ಚಾಗ್ತಿತ್ತೇನೋ ಅಂತ. ನೀನು ಹಾಲು ಮೊಸರು ಖರ್ಚಾಗೋಸ್ಕರ ನಮ್ಮ ಸೊಸೆದಿರ್ನ ಕೂಡಾಕ್ಬೇಕಾಗಿತ್ತೆ. ನೀನು ಸರಿಯಾದೊಳ್ಬಿಡು. ಆಹಾ, ಸಾಕು ಸುಮ್ಮನೆ ಇರು. ನಿನ್ನ ನಟ್ಟಿ ಕತೆ ನನಗೆ ಗೊತ್ತಿಲ್ದಿರದ. ನಿನ್ನ ಸೊಸೆದಿರ್ನ ಬಿಸಿಲಲ್ಲಿ ಕೆಲಸ ಮಾಡಿಸಿ ಒಣಗಿಸಿ ಬಿಡ್ತಿದ್ದಿ. ಆಹಾ, ನಿನ್ನ ಸೊಸೆದಿರು ಪಾಪ ನನ್ನ ಹತ್ರ ಎಲ್ಲ ಹೇಳ್ಕೊಂಡವ್ರೆ. ಬರೋ ಆಸ್ತಿ ಎಲ್ಲ ನಿನ್ನ ಹೆಸ್ರಲ್ಲೇ ಆಯ್ತಂತೆ. ನಿನ್ನ ಗಂಡನ್ನ ನಿನ್ನ ತಾಳಕ್ಕೆ ಕುಣಿಸ್ತಿದ್ದಿ. ನಿಂಗೊಂದು ಕಿವಿ ಮಾತು ಹೇಳೋದೈತೆ. ನಿನ್ನ ದೊಡ್ಡ ಸೊಸೆ ಅವಳಲ್ಲ ಭಾಗ್ಯ, ಅವಳು ಹೇಳ್ತಾ ಇದ್ಲು,
ನನ್ನ ಗಂಡಂಗೆ ಬರೋ ಪಾಲನ್ನ ನಾನು ಕೊಟ್ಟಿದ್ರೆ ನಾವೆಲ್ಲೋ ಚೆನ್ನಾಗಿರ್ತಿದ್ವಿ ಅಂತ ಹೇಳ್ತಿದ್ಲು ಕಣಕ್ಕ. ಅಲ್ಲ ಕಣಕ್ಕ, ಸಣಕ್ಲಿ ನಿನ್ನ ಚಿಕ್ಕ ಸೊಸೆ ಅವಳಲ್ಲ, ಅವಳು ಹೇಳ್ತಾ ಇದ್ಲು ಹಬ್ಬ ಉಣ್ಮೆ ಬಂದರೆ ಒಂದು ಒಡವೆ ಕೊಡೋಕ್ಕಿಲ್ಲ, ಸತ್ತಾಗ ಆ ಮುತ್ಕಿ ಎದೆ ಮೇಲೆ ಹಾಕೊಂಡು ಹೋಯ್ತಾಳ ಅಂತ ಹೇಳ್ತಿದ್ಲು. ಹುಷಾರು ಕಣಕ್ಕೋ, ನಿಮ್ಮ ಮನೆ ಕಂಡಿದ್ದಾಗ ಬಂಡೆ ಗಿಂಡೆ ತಪ್ಪಿಟ್ಟು ಸಾಯಿಸ್ಕಿಸ್ಕಿಪ್ಟವಳು. ಅಲ್ಲ ಕಣಮಿ, ನಿನ್ನ ಗಂಡನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಾರುದ್ದ ಅದೇ ಕುಡ್ಕೊಂಡು ಆ ರೋಡಲ್ಲಿ ಐತೆ ಈ ರೋಡಲ್ಲಿ ಐತೆ ಸರ್ವೆ ಮಾಡ್ತಾ ಇರ್ತಾನೆ. ನಾನು ಸೊಸೆದ್ರ ಬಗ್ಗೆ ಹೇಳಕ್ ಬಂದ್ಬಿಟ್ಟ ನೀನು. ನನ್ನ ಸೊಸೆದಿರು ನನ್ನ ತಾಯಿ ಥರ ನೋಡ್ಕೊತಾರೆ. ನನಗೆ ಒತ್ತದಕ್ಕೆ ಅಡುಗೆ ಮಾಡಿಕೊಡ್ತಾರೆ. ನಮ್ಮ ಮನೆಗೇನು ವಾಷಿಂಗ್ ಮಿಷಿನ್ ಇದ್ದಾಗ ಬಟ್ಟೆ ಯಾಕೆ ಕೈಯಲ್ಲೇ ಸೆಣ್ಕೊಡ್ತಾರೆ, ಒಲೆಯಲ್ಲೇ ಅಡುಗೆ ಮಾಡಿಕೊಡ್ತಾರೆ. ಅವ್ರು ಒಲೆಯಲ್ಲಿ ಅಡುಗೆ ಮಾಡಿದ್ರು, ಕೈಯಾಗ ಬಟ್ಟೆ ಒಗೆದ್ರು, ಬಿಸಿಲಲ್ಲಿ ಹೋಗಿ ಗದ್ದೆ ಕಡೆ ಹೋಗಿ ಕೆಲಸ ಮಾಡ್ಕೊಬಂದ್ರು, ದುಂಡ್ಗೆ ಬೆಳ್ಗೆ ಚೆನ್ನಾಗವ್ರೆ ಅಂತ ನನಗೆ ಚಾಡಿ ಹೇಳಕ್ಕೆ ಬಂದೀಯಾ? ಬರಲಿ ನಾನು ಸೊಸೆದಿರು, ನಿನಗೆ ಅವ್ರ ಕೈಯಿಂದನೇ ಪೂಜೆ ಮಾಡಿಸ್ತೀನಿ. ಆಹಾ ಬಂದ್ಬಿಟ್ಲು ಬಿಣ್ಣಾಣ್ಗಿತ್ಯ ಅಳ್ಳಾಡ್ಸ್ಕೊಂಡು ನಾನು ಸೊಸೆದಿರ ಬಗ್ಗೆ ಹೇಳೋಕ್ಕೆ ಮಾಡ್ತೀನಿ ಇರು ನಿನಗೆ. ಊರೇನೇ ಅಂದರು ನೀ ನನ್ನ ದೇವರು, ಯಾಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ. ನಮ್ಮವ್ವ ಎಷ್ಟು ಒಳ್ಳೆಯವಳು. ನಮ್ಮ ಹೆಂಡ್ರದಿರು ಬುದ್ಧಿ ಕಲಿಬೇಕಷ್ಟೇಯ. ಈಗ ತಿಳಿತಲ್ಲ ಬಡ್ಡಿ ಇದನ್ನೇ. ಏನೋ ನೀನ್ ಬಾಳು, ನಾನು ನೋಡಿರೋ ಜೀವನದಲ್ಲಿ ಕಿಂಚಿತ್ತು ನೀನು ನೋಡಿರ್ಲಿಲ್ಲ. ಸೇಂದಿ ಕುಡ್ಕೊಂಡು ರೋಡ್ ಸರ್ವೆ ಮಾಡ್ಕೊಂಡ್ ಬರ್ತಾ ಇದ್ದೀಯಲ್ಲ. ನೀನ್ ಹೆಂಡತಿ ಪಾಪ ಮನೆಯಲ್ಲಿ ಎಷ್ಟು ಗೋಳಾಡ್ತಾವಳೆ. ಕಂಡೋರ್ ಮನೆ ಹೆಣ್ಮಕ್ಳಂತ ಒಂದು ಹಿಂಗ ಅಯ್ಯೋ ಅನ್ಸ್ಬಾರ್ದಲ್ಲಿ. ಕಣ್ಣಿಟ್ಕೊಂಡು ನೋಡ್ಬೇಕ ಆ ಮಗನ. ಅಯ್ಯಲ್ಲ ಅವಳು ಮಗನೇ ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರಕ್ಕಿಲ್ಲ. ಓಕೆ, ಅವಾಗ್ಲೇ ಏನು ಅಂದ್ರಲ್ಲ, ಅವ ಅಮ್ಮನ್ ನೋಡಕ್ ಆಗಕ್ಕಿಲ್ಲ ಅಂತ. ನನಗೂ ನೋಡಕ್ ಆಗಲ್ಲ ಕುಳ್ಳಿನ. ಏನ್ ಮಾಡೋದು, ನಮ್ಮತ್ತೆ ಮಗಳು ಅಂತ ನಂಗ ಗಂಟ ಹಾಕಿದ್ರು. ಅಣ್ಣ, ನೀನ್ ಜೀವನ ನೋಡ್ದಿರೋ ಅಷ್ಟು ನಾನ್ ನೋಡಿರಕ್ಕಿಲ್ಲ ಕಣೋ. ಓ ಕಳ್ಳ, ಅಂತ ಜೀವನನ ನಾನ್ ದಿನಾಲು ನೋಡ್ತಾ ಇದ್ದೀನಿ. ಎಲ್ಲ ಇವನ ಅಯ್ಯೋ ಕುಡುಕ್ ಬಡ್ಡಿ ಐದ್ನೆ. ತಟ್ಟೋನ ತಟ್ಟೋನ ಸ್ವರ್ಗದ ಬಾಗಿಲು, ನಾನ್ ದಿನ ನೋಡ್ತಾ ಇದ್ದೀನಿ. ಅದೆಲ್ಲ ಬಿಟ್ಬಿಡೋಣ, ಆಡೋಣ. ಸ್ವಲ್ಪ ಕೂತ್ಕೋ, ಇಲ್ಲೇ ಒಂದ್ ಪೆಗ್ ಹಾಕೋಲ್ಲ. ಆಗಲ್ಲ ಸುಮ್ನ. ಬಡ್ಡಿ ಐದ್ನೆ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಬೇರೆ ಏನೂ ಇಲ್ಲ. ಒಳ್ಳೆ ಪೀಕ್ಲಾಟಕ್ ಬಂತಲ್ಲಪ್ಪ ಇವ್ ಕೈ ಸಿಕ್ಕಾಕೊಂಡು. ನನಗೂ ಒಂದು ಕೂಸಿರ್ಲಿ ಅಂತ ಆಸೆ ಕಣಾಡು, ಆದ್ರೆ ಆ ದೇವ್ರ ಕಣ್ಣೇ ಬಿಟ್ಟಿಲ್ಲ ಕಣಣ. ಆ ದೇವ್ರು ಯಾವಾಗ್ಲೋ ಕಣ್ಬಿಟ್ಟವನೆ. ನೀ ಕುಡಿಯೋದ್ ಬಿಟ್ಟು ಸಂಸಾರ ಮಾಡೋದ್ ಕಲಿಯೋ. ಹೇಳಣ, ಎಷ್ಟು ತಗೊಂಡಿದ್ಯಣ ಹೇಳಣ. ನನ್ನ ಮನಸ್ಸಿಗೆ ಎಷ್ಟು ಉಲ್ಲಾಸ ಪಡಿಸ್ಬಿಟ್ಟೆ. ಮತ್ತು ಹೆಂಚಿದೆಗೆ ಸಂಸಾರ ಮಾಡೋದ್ ಕಲಿಯೋ. ನಿನ್ನ ಅಣ್ಣ ತಂಗಿಯರ ಈ ಬಂದ
ಜನುಮದ ಅನುಬಂಧ. ಸಾಕಮ್ಮ ಸಾಕು, ನೀನ್ ಚೆನ್ನಾಗಿ ಆಟ ಆಡ್ತಿ ಅಂತ ಚೆನ್ನಾಗಿ ಗೊತ್ತು. ಈ ಮನೆಗೆ ಫಸ್ಟ್ ಒಂದು ಕೂಸು ಬರ್ಲಿ. ಇರ್ಲಿ, ನಿನ್ನ ಹೆಂಡ್ರಿಗೂ ಸ್ವಲ್ಪ ಬುದ್ಧಿ ಹೇಳೋಣ. ಸೊಸೆದಿರು ನಮ್ಮನೆಗೆ ಬರ್ತಾರೆ ಟಿವಿ ನೋಡಕ್ಕೆ. ಅದಲ್ದೆ ಅವ್ರ ಅಪ್ಪ ಅವ್ರ ಅಮ್ಮನ್ಗೆ ಮಾತಾಡಕ್ಕೆ ನನ್ನ ಮೊಬೈಲೇ ಬೇಕು. ಮೊಬೈಲ್ ತಗೊಡೋದಲ್ವೇ? ಆ ಪಾಟಿ ಆಸ್ತಿ ಕೊಳಿತ ಬಿದ್ದೈತೆ. ಆಸ್ತಿ ಇಟ್ಕೊಂಡೋದೇನ್ ಮಾಡಿರೋ? ಎಲ್ಲೋಯ್ತದೆ ನೀನ್ ಚಾಳಿ? ಗತ್ತಿರೋ ಚಾಳಿ ಸುಟ್ರು ಹೋಗಲ್ವಂತೆ. ಏನೋ ನಿನ್ ಒಳ್ಳೇದಾಗ್ಲಿ ಅಂತ ನಾನು ಬಯಸಿದ್ರೆ ನಮ್ಮನೆಗೆ ಬುಡಕೆ ಕೈ ಹಾಕ್ತೀಯ. ಅಯ್ಯೋ, ಮಕ್ಳಿಲ್ಲ ಅನ್ನೋದೊಂದು ಕೊರತೆ ಬಿಟ್ರೆ ನಾನು ನನ್ನ ಗಂಡ ರಾಜ ರಾಣಿ ತರ ಇದೀವಿ. ಬನ್ರಿ. ಬೇಕಿತ್ತ ನನಗಿದ್ದೆಲ್ಲ?